ಈ ಸರ್ಕಾರ ತುಂಬ ಬೀಗ್ತಾ ಇದ್ದಂತಹ ಯೋಜನೆ ಗೃಹಲಕ್ಷ್ಮಿ. ಯಾಕಂದರೆ ಈ ಯೋಜನೆ ಮೂಲಕ ಮಹಿಳೆಯರ ವೃದ್ಧಿ ಆಗತ್ತೆ, ಮಹಿಳೆಯರ ಸ್ವಾವಲಂಬನೆಗೆ ಇದು ಸಾಕ್ಷಿ ಆಗತ್ತೆ ಅಂತೆಲ್ಲ ಹೇಳಿಕೊಂಡು ಬೀಗ್ತಾ ಇದ್ರು. ಯಾವಾಗ ಸ್ಟಾರ್ಟಿಂಗ್ 1 ವರ್ಷದಲ್ಲಿ. ಬಟ್ ಈಗ ಹೇಗಾಗಿದೆ ಅಂದರೆ ಗೃಹಲಕ್ಷ್ಮಿ ಹಣ ಎಷ್ಟು ತಿಂಗಳು ಕರೆಕ್ಟಾಗಿ ಅಕೌಂಟಿಗೆ ಬಂದಿದೆ ಅಂತ ನಾವು ಎಣಿಸೋ ರೀತಿ ಆಗ್ಬಿಟ್ಟಿದೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ಮಹಿಳೆಯರು ಹೇಳೋದೇ ಆಗಿದೆ. 1-2 ತಿಂಗಳು ಹಾಕ್ತಾರೆ, 4 ತಿಂಗಳು ಹಾಕಲ್ಲ. ಹಾಗಾದರೆ ಇಷ್ಟೊಂದು ಅಧ್ವಾನ ಯಾಕೆ ಈ ಯೋಜನೆ ಅನುಷ್ಠಾನದಲ್ಲಿ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ದೀಪಾವಳಿಗೆ ಮನೆ ಬಾಗಿಲಿಗೆ ಬರಲಿಲ್ಲ ಲಕ್ಷ್ಮಿ. ಕಳೆದ 3-4 ತಿಂಗಳಿನಿಂದ ಬಂದೇ ಇಲ್ಲ ಗೃಹಲಕ್ಷ್ಮಿ ಹಣ. ಸರ್ಕಾರದ ವಿರುದ್ಧ ಮಹಿಳೆಯರ ಆಕ್ರೋಶ. ಕಾಂಗ್ರೆಸ್ ಸರ್ಕಾರ 2023ರ ವಿಧಾನಸಭಾ ಚುನಾವಣೆಯ ವೇಳೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಅಧಿಕಾರಕ್ಕೆ ಬಂದಿದೆ. ಈ ಗ್ಯಾರಂಟಿಗಳಲ್ಲೊಂದು ಗೃಹಲಕ್ಷ್ಮಿ ಯೋಜನೆ ಮಹತ್ವದ್ದಾಗಿದೆ. ಇದರಿಂದಾಗಿ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮವಾಗ್ತಿತ್ತು. ಆದ್ರೆ ಕಳೆದ 4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಅಕೌಂಟ್ಗೆ ಜಮೆಯಾಗಿಲ್ಲ. ಸರ್ಕಾರ ಹಣ ಹಾಕಲು ವಿಳಂಬ ಮಾಡುತ್ತಿದೆ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಗೃಹಲಕ್ಷ್ಮಿ ಹಣ ಮೊದಲು ಮುಂಚೆ ಚೆನ್ನಾಗಿ ಬರ್ತಾ ಇತ್ತು. ಈಗ 4 ತಿಂಗಳಿಂದ ಸ್ಟಾಪ್ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬರ್ತಾ ಇತ್ತು, ಮನೆ ಖರ್ಚಿಗೆ ಆಗ್ತಾ ಇತ್ತು. ಈಗ 4 ತಿಂಗಳಿಂದ ನಿಲ್ಸಿದ್ದಾರೆ. ಯಾಕೆ ನಿಲ್ಸಿರ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಏನ್ ಹೇಳಕ್ಕಾಗ್ತ, ಅವರೇ ತಿಳ್ಕೊಳ್ಬೇಕು. ಅದೇ ಮುಂಚೆ ಇದೇ ತರ ಕೊಡ್ತೀವಿ ಅಂತ ಹೇಳಿ ನಂಬಿಸಿ ಇದು ಮಾಡಿದ್ರು. ಈಗ 4 ತಿಂಗಳಿಂದ ನಿಲ್ಸಿದ್ದಾರೆ, ಬರ್ತಾ ಇಲ್ಲ. 5-6 ತಿಂಗಳು ಅಂತೂ ಬಂದಿದೆ, ಆಮೇಲೆ ಬರ್ತಾ ಇಲ್ಲ. ನಂಗೆ ಸ್ಟಾಪ್ ಆಗಿದೆ ದುಡ್ಡು. ನಮ್ಗೂ ಒಂದು 7-8 ತಿಂಗಳಿಂದ ಬಂದಿಲ್ಲ. ಬರ್ತದೆ ಅಂತ ಹೇಳ್ತಿದ್ದಾರೆ, ಬರ್ತಾ ಇಲ್ಲ ಅಷ್ಟೇ. ಅದೇ ನಾವು ಇನ್ನೇನು ಬ್ಯಾಂಕ್ ಹತ್ರ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲಮ್ಮ, ಅವ್ರು ಹಾಕಿದ್ರೆ ನಿಮಗೆ ದುಡ್ಡು ಬರ್ತದೆ ಅಂತಾರೆ, ವಿಚಾರಿಸಿ ಅಂತಾರೆ. ಎಲ್ಲೋಗಿ ವಿಚಾರಿಸ್ಬೇಕು ಅಂದ್ರೆ ಕೇಳಿದ್ರೆ ನಾವೇನಮ್ಮ ಮಾಡೋದು, ಅವರು ಸಿದ್ದರಾಮಯ್ಯನೋ ಕೇಳ್ರಿ ಅಂತಾರೆ. ಯಾರನ್ನೋ ಕೇಳೋಣ, ಸಿದ್ದರಾಮಯ್ಯ ಮಾಡಿರೋದೇನಕ್ಕೆ? ಸುಮ್ಮನೆ ಎಲೆಕ್ಷನ್ ಇಲ್ಲಿ ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಭರವಸೆ ಕೊಟ್ರು ಅಷ್ಟೇ. ಆರಿಲ್ಲ, ಅವ್ರು ಕೊಟ್ಟಂಗೆ ಏನೋ ನಡ್ಕೊಂಡ್ರು. ಆದ್ರೆ ಸ್ವಲ್ಪ ದಿನ ನಡೆದ್ರು, ಇವಾಗ ನಡೀತಾವ್ರ. ಇನ್ನು ಸರ್ಕಾರ ಮಹಿಳೆಯರ ಮತಗಳ ಮೇಲೆ ಕಣ್ಣಿಟ್ಟು ಈ ಯೋಜನೆಯನ್ನ ಜಾರಿಗೊಳಿಸಿತ್ತು. ಅದರಂತೆ ರಾಜ್ಯದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣವನ್ನ ಒದಗಿಸುವ ಗುರಿಯೊಂದಿಗೆ ಈ ಯೋಜನೆಯನ್ನ ಜಾರಿಗೆ ತಂದಿತ್ತು. ಆದ್ರೆ ಮಹಿಳೆಯರಿಗೆ ಮನೆ ನಡೆಸಲು, ಮಕ್ಕಳ ಶಿಕ್ಷಣಕ್ಕೆ ಮೊದಲಾದವುಗಳಿಗೆ ಈ ಹಣ ಸಹಾಯಕವಾಗ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಹರಿಹಾಯುತ್ತಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ, ನಮಗೂ ಬರ್ತಾ ಇಲ್ಲ. ಮೊದ್ಲಿಂದ ಬರ್ತಾ ಇತ್ತು, ಇವಾಗ ನಿಂತು ಹೋಯ್ತಲ್ಲ. 6 ತಿಂಗಳಿಂದ ನಿಂತು ಹೋಯ್ತೆ. ಬರ್ತಾ ಇಲ್ಲ ಅಂದ್ರು, ನಿಂತು ಹೋಯ್ತೆ, ಬರ್ತಾ ಇಲ್ಲ ಅಂದ್ರು. ಆಯ್ತೆ ನಮಗೆ ಸಮಸ್ಯೆ ಎಲ್ಲದಕ್ಕೂ ಬೇಕು. ಏನ್ ಮಾಡೋಣ, ಕೊಡ್ತಾ ಇಲ್ವಲ್ಲ. ಕೊಡಿ ಅಂತ ಕೇಳ್ತಾ ಇದೀವಿ, ಕೊಡ್ಬೇಕಲ್ಲ. ಅವರು ಕೊಡ್ತಾ ಇಲ್ವಲ್ಲ, ಏನ್ ಮಾಡೋದು? ಎಲೆಕ್ಷನ್ ಟೈಮ್ ನಲ್ಲಿ ಓಡಾಡ್ತಾರೆ, ಕಾಲ್ ಕೈ ಹಿಡ್ಕೊಳಕ್ ಬರ್ತಾರೆ. ಇವಾಗ ಏನು ಮಾಡ್ತಾ ಇಲ್ಲ. 3 ತಿಂಗಳಿಂದ ಬರ್ತಾ ಇಲ್ಲ. ಯಾವಾಗ ಅಂದ್ರೆ ಅವಾಗ ಹಾಕ್ತಾರೆ. ಅವ್ರ ಇಷ್ಟ ಬಂದಂಗ ಹಾಕ್ತಾರೆ. ಏನ್ ಹೇಳೋದು, ಅವ್ರು ಕರೆಕ್ಟ್ ಆಗಿ ಹಾಕಿದ್ರೆ ನಮ್ಗೇನು ಈ ತರ ಕಷ್ಟ ಇರ್ತಾ ಇರ್ಲಿಲ್ವಲ್ಲ. ಒಂದ್ ಮೆಡಿಸಿನ್ಗೆ ಆಗ್ಲಿ ಎಲ್ಲದಕ್ಕೂ ಅಲ್ಲೇ ತುಂಬಾ ಕಷ್ಟ ಆಗ್ತಾ ಇದೆ. ಗೃಹಲಕ್ಷ್ಮಿ ದುಡ್ಡು ಒಂದ್ ಸ್ವಲ್ಪ ದಿನ ಬಂತು, ಈಗ ಸ್ಟಾಪ್ ಆಗೋಯ್ತು. ಏನ್ ಹೇಳೋದು ಏನು ಗೊತ್ತಾಗ್ತಿಲ್ಲ ನಮ್ಗೆ. ಎಲ್ಲರೂ ಹಂಗೆ ಹೇಳ್ತಾರೆ, ಕೊಡ್ತಿಲ್ಲ, ಬರ್ತಿಲ್ಲ, ಇದ್ ಮಾಡ್ತಿಲ್ಲ ಅಂತ. 6 ತಿಂಗಳು ಹೋದ್ರು ಇಲ್ಲ, ವರ್ಷ ಹೋದ್ರು ಇಲ್ಲ. ನಾವು ತಿರ್ಗಿ ಹೋಗೋದೇ ಬಿಟ್ಬಿಟ್ಟು ಇಲ್ಲಮ್ಮ. ಬ್ಯಾಂಕ್ ಗಿಂಕಿಗೆ ಏನಕ್ಕೂ ಜಮಾ ಆಗಿಲ್ಲ. ಫ್ರೀ ಕೊಡ್ತೀವಿ ಅಂತ ಹೇಳಿದ್ರೆ ಅವೆಲ್ಲ ಮಾಡಬೇಕು, ಮಾಡ್ಲಿಲ್ಲ, ಅರ್ಧ ಮಾಡಿ ಬಿಟ್ಬಿಟ್ರು. ಕಳೆದ 4-5 ತಿಂಗಳಿನಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಸರಿಯಾಗಿ ಹಣ ಜಮಾ ಆಗದೇ ಇರೋದಕ್ಕೆ ಗೃಹಲಕ್ಷ್ಮಿ ಫಲಾನುಭವಿಗಳು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಅಲೆದಾಡುತ್ತಿದ್ದಾರೆ. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಮನ ಹರಿಸಿ ಆದಷ್ಟು ಬೇಗ ಬಾಕಿ ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಮಹಿಳೆಯರು ದೀಪಾವಳಿ ಹಬ್ಬವನ್ನ ಖುಷಿಯಿಂದ ಮಾಡಬಹುದಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.